ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಬೇಸಿಗೆ ಆರಂಭ ಆಗೋದಕ್ಕೂ ಮುನ್ನವೇ ನೀರಿಗೆ ಪರದಾಟ ಶುರುವಾಗಿದೆ. ಕಲಬುರಗಿಯ ಗೊಬ್ಬರ ಬಿ ಗ್ರಾಮದಲ್ಲಿ ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಳ್ಳೋ ಗಾಡಿ ಮೂಲಕ ಜನರು ನೀರನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಹೊಲ ತೋಟಗಳಿಗೆ ತೆರಳಿ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಟ್ಯಾಂಕರ್ನಲ್ಲಿ ನೀರನ್ನ ತಂದು ಜೀವವನ್ನ ಉಳಿಸ್ಕೊಳ್ತಾ ಇದ್ದಾರೆ ಜನರು. ಯಾವಾಗಲೂ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಹೇಳಿ ಜನರು ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಇನ್ನು ಬೇಸಿಗೆ ಆರಂಭ ಆಗಿಲ್ಲ. ಆರಂಭ ಆಗೋದಕ್ಕೂ ಮುನ್ನವೇ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆರಂಭ ಆದ ನಂತರ ಅಲ್ಲಿನ ಜನತೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನ ಊಹೆ ಕೂಡ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ತಳ್ಳುಗಾಡಿಯ ಮೂಲಕ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೊಲ ಗದ್ದೆಗಳಿಗೆ ತೆರಳಿ ಅಲ್ಲಿ ನೀರನ್ನ ತೆಗೆದುಕೊಂಡು ಬಂದು ಮನೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ಯಾಂಕರ್ನಲ್ಲಿ ನೀರು ತೆಗೆದುಕೊಂಡು ಬಂದು ಅವರೇ ಉಪಯೋಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೋಡಿ, ಮಕ್ಕಳು ವಯೋವೃದ್ಧರು ತೆರಳಿ ನೀರನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಪೂಜಾಗಳ ನೀರಲ್ಲಿ ಗೆದ್ದು ಬಂದ ಕೆಸಿಂದ್ರೆ ನೀರೆಲ್ಲ ಹೋರಿ ಅಲ್ಲಿ ಪಂಚಾಯತಿಗೆ ಅಂದ್ರೆ ಪಂಚಾಯತಿಗೆ ಯಾರು ದಾದ ಮಾಡಲ್ಲ. ಅಲ್ಲಿ ಹೋದ್ಮೇಲೆ ಇಲ್ಲಿ ಬಂದ ಕೆಸಿಂದ್ರೆ ಇವರು ಇಲ್ಲಿ ಏನೋ ಅಂತ ಹೋಗಿರತ್ತ ಅವ್ರು ನಮಗೆ ಅಲ್ಲುತ್ತಾರ. ಈಗ ನಮ್ಮ ಮಂದಿ ಅಲ್ಲಾರು ಬೇರೆ ಯಾರು ಅಂದಾರತ್ತಾರು ಅಲ್ಲಾರ ಮನೆ ನೀರಿಗೆ ಮತ್ತೆ ನೀರಿಗೆ ಸದ್ ಬಂದಿಯಲ್ರಿ ಅವ್ರು ಯಾಕೆ ಕೇಳ್ತಾರ ಈಗ ಅಂತಾರ ಅವರು. ಅದಕ್ಕಾಗಿ ನಮ್ಮ ನೀರು ಬೇಕ್ರಿ, ನೀರು ಮಾಡ್ರಿ ಅನ್ನಲ್ರಿ ಅವ್ರಿಗೆ. ತಿಂದಿಕಾಯಿ ಪಂಚಾಯತಿ ಬರೋಣ ಗಂಟೆ ಒಟ್ಟು ತಿಂದಿಕಾಯಿ ಹೋಗ್ತಾರೆ. ನಾನು ಮನೆಗೆ ಕುಡ ನೀರ ಮನೆಗೆ ತಿನ್ನಮ್ಮು ಕಾಲ್ ಕಾಲ್ ಹಂಗಲ್ ತಿಕ್ಕಮ್ಮಲ್ಲಿ ನಾಲಿಗೆ ಗಚ್ಚಿ ಅದಕ್ಕೆ ಹೇಳ್ಬೇಕಲ್ಲಿ ಹೋಗಿ ನೀರು ಗೆದ್ದು ಬರತ್ತಾನ ನೀರು ಮಾಡ್ತೀನಿ ಅಂತಾರ. ಗೆದ್ದು ಬಂದ್ಗಳಿಗೆ ಹೊಯ್ಕಲ್ ಕಳ್ತಾರ. ಇಲ್ಲಿ ನೀರು ಇವ್ರು ಮಾಡ್ಯಾರಿಲ್ರಿ ಇಲ್ಲಿ ನೀರ ನಮಗಲ್ಲಿ ಅಲ್ಲಿ ಎಣ್ಣೆ ನೀರವ ನೋಡ್ರಿ ನೀವು ಹೋಗಿ ಕುರುಬೇರ ನೀರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಖಲೀಗ್ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸೇನೋ ಇದೀಗ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈ ರೀತಿಯಾಗಿ ಪರಿಸ್ಥಿತಿ ಇದ್ರೆ, ನೀರಿಗೆ ಪರದಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗಬಹುದು ಅಂತ, ಯಾಕೆ ಗ್ರಾಮಸ್ಥರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾದ್ರೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯ, ಖಂಡಿತವಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಬೇಸಿಗೆ ಆರಂಭಕ್ಕಿಂತ ಮೊದಲೇ ನೀರಿಗಾಗಿ ದೊಡ್ಡ ಮಟ್ಟದ ಹಾಹಾಕಾರ ಶುರುವಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗೊಬ್ಬರ ಬಿ ಗ್ರಾಮದಲ್ಲಿ ಇರುವಂಥ ಒಂದು ನೀರಿನ ಟ್ಯಾಂಕ್ ಇದೆ. ಆ ನೀರಿನ ಟ್ಯಾಂಕ್ಗೆ ಬೇರೆ ಕಡೆಯಿಂದ ಅಂದರೆ ಅಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಕೆರೆಯಿಂದ ನೀರನ್ನು ತಂದು ಡಂಪ್ ಮಾಡ್ತಾರೆ. ಆ ಒಂದು ನೀರಿನ ಟ್ಯಾಂಕರ್ ಮುಖಾಂತರವೇ ಅಲ್ಲಿರುವಂಥ ಜನರು ಪ್ರತಿನಿತ್ಯ ನೀರನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ವಯೋವೃದ್ಧರು ನೀರಿಗಾಗಿ ಅಲ್ಲಿ ಪರದಾಟ ನಡೆಸ್ತಾ ಇರುವಂಥದ್ದು. ಅಂದರೆ ತಳ್ಳೋ ಗಾಡಿಯಲ್ಲಿ ತಮ್ಮ ಕೈ